जिला इकाई के अध्यक्ष लक्षण बकाई ने कहा कि बी कृष्णप्पा द्वारा स्थापित कर्नाटक दलित आंदोलन की 50वीं वर्षगांठ के हिस्से के रूप में विभिन्न मांगों को पूरा करने की मांग को लेकर 10 जुलाई को बेंगलुरु चलो का आयोजन किया गया था। उन्होंने धारवाड़ जिले के कलघटगी शहर के एक पर्यटक हॉल में एक प्रेस कॉन्फ्रेंस बुलाई। बागर हुकुम कृषकों की भूमि को नियमित किया जाए और कई मांगों को पूरा करने के लिए बाध्य किया जाए और उत्सव कार्यक्रम में राज्य के मुख्यमंत्री सी उन्होंने कहा कि एम सिद्धारमैया को एक अनुरोध सौंपा जाएगा। इस कार्यक्रम में कालाघाटगी तालुक के सभी पदाधिकारियों को बड़ी संख्या में भाग लेने के लिए कहा गया। इस संदर्भ में कर्नाटक दलित संघर्ष समिति के जिला संयोजक महादेव मदारा, महिला संघ राज्य संयोजक मंथावा समशी, इस अवसर पर जिला आयोजन समन्वयक चन्नप्सप्पा हरिजन, बसवराज, सुरेश डोडामणे, नागराज गुंजला, तालुक समन्वयक कल्लप्पा हरिजन, सुरेश होसामानी और अन्य उपस्थित थे। ಅಂಬೇಡ್ಕರ್ ವಸಂತನಗರ ಬೆಂಗಳೂರಲ್ಲಿ ಒಂದು ದೊಡ್ಡ ಸಮಾವೇಶ ಇಟ್ಕೊಂಡು ವಿಜೃಂಭಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಇತ್ತೀಚೆಗೆ ಸರ್ಕಾರ ಕೆಲವು ಪರಿಣಾಮಕಾರಿ ವಿಷಯಗಳ ಜಾರಿ ತರಲಿಕ್ಕೆ ಚಿಂತನೆ ಮಾಡ್ತಾರಲ್ಲ, ಅದಕ್ಕೆ ನಾವು ಒತ್ತಡ ಹಾಕಬೇಕಾಗ್ತದೆ. ಸುಮ್ಮನೆ ಚಿಂತನೆ ಕಾಯಿಲೆ ಮಾತ್ರ ಸೀಮಿತ ಆಗ್ಬೋದು. ಅಂಥ ಒಂದು ಕಾರ್ಯಕ್ರಮ ಚಾಲನೆ ಗೊಳಿಸಬೇಕಾದ್ರೆ ಒಂದು ಬಹಿರಂಗ ಸಮಾವೇಶ ಮಾಡೋಣ ಕರೆಸಿ ಆ ವಿಷಯಗಳು ಸರಿಯಾಗಿ ನಾವು ಮಂಡನೆ ಮಾಡಿ ಒಂದು ಒತ್ತಡ ಹಾಕಿದ್ರೆ ಅವ್ರಿಗೂ ಒಂದು ಜವಾಬ್ದಾರಿ ಬರ್ತದೆ. ಅದಕ್ಕೆ ನಮ್ಮ ಮತದಾರರು, ಸಂಘಟಕರು ಮತ್ತು ನಮ್ಮ ಸರ್ಕಾರ ಬರಲಿಕ್ಕೆ ಇವರ ಶ್ರಮಪಟ್ಟು ಮತಗಳನ್ನು ಹಾಕುವ ಮೂಲಕ ಸರ್ಕಾರಕ್ಕೆ ಮೆಜಾರಿಟಿ ಕೊಟ್ಟಿರೋಂಥವ್ರಿಗೂ ಒಂದು ಸ್ವಲ್ಪ ಖುಷಿ ಆಗ್ತದೆ. ಜೊತೆಗೆ ಜವಾಬ್ದಾರಿ ಬರ್ತದೆ. ಅಕಸ್ಮಾತ್ ನಾವು ಏನಾದರೂ ಭಾಷಣ ಮಾಡಿ ಸುಮ್ಮನೆ ಭರವಸೆ ಕೊಟ್ಟು ಹೋದ್ರೆ ಮುಂದೆ ಬದಲಿಗೆ ಪಾಠ ಕಲಿಸ್ತಾ ಇರ್ತಕ್ಕಂಥ ಈಗಾಗಲೇ ಒಂದು ವಿಶೇಷ ಬಗೆದಿಗೆ ಅವರಿಗೆ. ಸೊ ಇದು ಎರಡನೇದೀಗ ಅವರಿಗೆ ಮನೆ ಹೋದಕ್ಕೂ ಸಿಲೆಕ್ಟೆಡ್ ಲೀಡರ್ಸ್ ಹೋಗಿ ಭೇಟಿಯಾಗಿ ಮನೆಗೆ ಬಿಟ್ಟಿದ್ದಾರೆ. ನೀವು ಕೊಟ್ಟ ಭರವಸೆಗಳನ್ನ ಅಟ್ಲೀಸ್ಟ್ 50% ಆದರೂ ಈಡೇರಿಸಬೇಕು. ಅಂದರೆ ನಿಮ್ಮೊಂದು ಸಾಮಾಜಿಕ ನೈತಿಕ ವರ್ಗತೆಯಿಂದಾಗ ಒಪ್ಪಂದಾಗಿದೆ. ಇದು ಬಹಿರಂಗ ಸಮಾವೇಶ ಮಾಡೋದ್ರ ಮೂಲಕ ಇನ್ನೂ ಒಂದು ಕಡೆ ಬಿಟ್ಟರೆ ಸ್ವಲ್ಪ ಅವ್ರಿಗೆ ಇನ್ನೂ ಒತ್ತಡ ಜಾಸ್ತಿ ಆಗ್ತದೆ. ಏನು ಪದೇ ಪದೇ ವೇದಿಕೆ ಮೇಲೆ SC ST OBC ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ನಾವು ಭರವಸೆಗಳನ್ನು ಕೊಟ್ಟು ಬಾಕಿದ್ವಲ್ಲ, ಅವಕ್ಕೆ ಅಸ್ತಿತ್ವ ಕೊಡಬೇಕಂತಂದರೆ ಅಟ್ಲೀಸ್ಟ್ 50% ಅವರು ಏನಾದರೂ ಮಾಡಿದರೆ ಅದನ್ನು ಅವರಿಗೆ ಒಂದು ಅವಕಾಶ ಕೊಟ್ಟಂಗೆ ಆಗ್ತಕ್ಕಂಥದ್ದು ಒಳ್ಳೆಯ ವಿಷಯ. ಇನ್ನು ಎರಡನೇ ವಿಷಯ ಅಂತಂದ್ರೆ ಇಲ್ಲಿ ಸರ್ಕಾರದಾಗೂ ಆಗಿದೆ, ಈ ಸರ್ಕಾರದಲ್ಲೂ ಆಗಿದೆ. ಕರ್ನಾಟಕದಾದ್ಯಂತ ಬಗರ್ ಹುಕುಂ ಸಾಗುವಳಿಯನ್ನು ಸಕ್ರಮ ಮಾಡಿ ಪಟ್ಟ ಹಚ್ಚುವುದೇ ಪದ್ಧತಿ ಮಾಡಿರೋದ್ರಿಂದ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 6 ಲಕ್ಷ ಹೆಕ್ಟೇರ್ ಜಮೀನನ್ನು ವಿಶೇಷವಾಗಿ ಗ್ರಾಮೀಣ ಭಾಗದ SC ST ಕೂಲಿಕಾರರು ಕೃಷಿ ಮಾಡತಕ್ಕಂಥ ಉದ್ದೇಶಕ್ಕೋಸ್ಕರ ಸರ್ಕಾರ ಇರಲಿ, ಅರಣ್ಯ ಇರಲಿ ಅಥವಾ ಇನ್ಯಾವುದೇ ಸರ್ಕಾರಿ ಜಮೀನು ಅವನು ಯಾರಾದರೂ ಅಕ್ರಮ ಸಾಗುವಳಿ ಮಾಡ್ತಾ ಇದ್ದರೆ 4 ರಿಂದ 6 ಎಕರೆ ಜಮೀನನ್ನು ಅವರಿಗೆ ಸಕ್ರಮ ಮಾಡಿ ಪಟ್ಟ ಹಂಚಿಕೆ ಮಾಡಿ ಅವರಿಗೆ ಸಾಗುವಳಿ ಮಾಡಲಿಕ್ಕೆ ಕೊಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಈಗಾಗಲೇ ಎಲ್ಲ ತಾಲೂಕಿನಾಗ ಅಕ್ರಮ ಸಕ್ರಮ ಕಮಿಟಿಗಳು ಮಾಡಿದ್ದಾರೆ. ಅದಕ್ಕೆ MLAಗಳು ಚೇರ್ಮನ್ರು, ತಾಲೂಕಾ ಮಟ್ಟದ 4 ಮಂದಿ ಸದಸ್ಯರು ಅವರು ಸೇರಿಕೊಂಡು ಅವು ಅಕ್ರಮ ಸಕ್ರಮ ಸಮಿತಿ ಮೂಲಕ ಆಯಾ ತಾಲೂಕಿನಾಗ ಅಕ್ರಮ ಸಾಗುವಳಿ ಅಥವಾ ಬಂಗಾರಕ್ಕೂ ಸಾಗುವಳಿ ಜಮೀನುಗಳನ್ನು ವಿಚಾರಣೆ ಮಾಡಿ ಅದು ಸರ್ಕಾರಿ ಜಮೀನು ಹೌದೋ ಅಲ್ಲೋ, ಅರಣ್ಯ ಜಮೀನು ಹೌದೋ ಅಲ್ಲೋ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಅವ್ರು ಏನಾದರೂ ಅಕ್ರಮ ಸಾಗುವಳಿ ಮಾಡ್ತಿದ್ರೆ ಎಷ್ಟು ದಿವಸ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೃಷಿಕರು ಹೌದೋ ಅಲ್ಲಿ ಎಲ್ಲರೂ ಕನ್ಫರ್ಮ್ ಮಾಡಿಕೊಂಡು ಅವ್ರ ಸರಿ ದಾಖಲೆ ಸಂಗ್ರಹ ಮಾಡಿಕೊಂಡು ಅವರಿಗೆ ಪಟ್ಟ ಹಂಚಿಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಾಲೂಕಾ ಅಕ್ರಮ ಸಮಿತಿ ಕೊಟ್ಟಿದ್ದರಿಂದ ಅಲ್ಲಿ MLA ಇರೋದ್ರಿಂದ ಇದನ್ನು ಮಾಡಬೇಕಂತ ಈಗಾಗಲೇ ಅದು ಜಾರಿಗೆ ಬಂದದ, ಎಲ್ಲ ಆಗಿಲ್ಲ. ಈಗ ಅದಕ್ಕೂ ನಾವು ಒತ್ತಡ ಹಾಕಬೇಕು. ಒಟ್ಟಿನಲ್ಲಿ ಬಿಫೋರ್ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಏನು ಭರವಸೆ ಕೊಟ್ಟಿತ್ತೋ ಅದ್ರಾಗ 50% ಭರವಸೆಗಳನ್ನು ಈಡೇರಿಸಬೇಕಂತ ಈ ಸಾಮೂಹಿಕ ಒತ್ತಡ ಹಾಕಬೇಕಾದ ಉದ್ದೇಶನ ಈ ಸಂಭ್ರಮೋತ್ಸವದ ಕಾರ್ಯಕ್ರಮ. ಈಗಾಗಲೇ ಮತ್ತೆ ಅಲ್ಲಿರ್ತಕ್ಕಂಥ ಕೆಲವು ಮುಖಂಡರು ಸುಮಾರು ದಿನಗಳಿಂದ ಕಾಂಗ್ರೆಸ್ಸಿಗೆ ಸಪೋರ್ಟಿವ್ ನಿಂತಾರೆ. ಮತ್ತು ಇವತ್ತು ಕಾಂಗ್ರೆಸ್ ಅತ್ಯಂತ ಮೆಜಾರಿಟಿ ಲಾಸ್ಟ್ ಬರಲಿಕ್ಕೆ ತಗೊತಿರ್ಬೇಕು. ಲಾಸ್ಟ್ ಇಯರ್ ಡಿಸೆಂಬರ್ 6 ಮೈಸೂರಾಗ ಲಕ್ಷಾಂತರ ಜನರು ಸೇರಿಸಿ ಒಂದು ಸಾಂಸ್ಕೃತಿಕ ದಿನೋತ್ಸವ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿಂದ ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಅತ್ಯಂತ ಬಹುಮತದಿಂದ ಆರಿಸಿ ಬಂದು ಸರ್ಕಾರ ಆಚರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋದೇ ಈ ಸಂಘಟನೆಗಳು. ಸೊ ಅದಕ್ಕೂ ಅವ್ರು ಸ್ವಲ್ಪ ಏನಾದರೂ ಕಡೆಯಾಗಿ ಉದ್ಯೋಗ ಕೊಡಬೇಕಲ್ಲ. ಸೊ ಈ 3 ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿ ವಿಕಾಸ ಕಾರ್ಯಕ್ರಮ ಮಾಡ್ಕೊತೀವಿ. ಸಾಮಾನ್ಯ ಮುಖ್ಯಮಂತ್ರಿಗಳು ಒಳಗೋಗಿ ಸ್ವಲ್ಪ ಕನ್ಸರ್ನ್ ಆಯ್ತು, ಆದರೂ ಸ್ವಲ್ಪ ಒತ್ತಡ ಬೇಕಲ್ಲ. ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕ್ಯಾಬಿನೆಟ್ ಇರ್ತದೆ,
ಅಲ್ಲೊಂದು ಶಾಸನ ಸಮಿತಿ ಇರ್ತದೆ, ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ, ಪ್ರಶ್ನೆ ಕೇಳೋರು ಇರ್ತಾರೆ. ಆಗ ಮುಖ್ಯಮಂತ್ರಿಗೆ ಒಂದು ನೈತಿಕ ಹೊರಬೇಕಂದ್ರೆ ಇಡೀ ಕರ್ನಾಟಕದಾದ್ಯಂತ ದೇಶ ಸಂಘಟನೆ ಮಾಡಿ ಈ ರೀತಿ ನಾವು ಡಿಮಾಂಡ್ ಇಟ್ಟಿದ್ದಾರೆ. ಅವ್ರ ಡಿಮಾಂಡ್ಗೆ ನಾವು ಬೆಲೆ ಕೊಡಬೇಕಾಗ್ತದೆ. ಮತ್ತು ನಾವು ಸರ್ಕಾರ ನಡೆದಂತೆ ನಡಿಬೇಕಾದ್ರೆ ಅವರ ಬೇಡಿಕೆಯನ್ನು ನ್ಯಾಯಬದ್ಧವಾಗಿ ಪರಿಶೀಲಿಸಿ ಅವ್ರು ನ್ಯಾಯ ಕೊಡಬೇಕು ಅಂತಕ್ಕಂಥ ಉದ್ದೇಶ ಸ್ಪಷ್ಟವಾಗಿರಬೇಕು. ಒಂದು ಸೋಷಿಯಲ್ ಸಪೋರ್ಟ್, ಒಂದು ಸೋಷಿಯಲ್ ಮೊರಾಲಿಟಿ, ಒಂದು ಸ್ಟ್ರೆಂತ್ ಅನ್ನೋದು ಬೇಕು. ಅದಕ್ಕೆಲ್ಲ ಡಾಕ್ಯುಮೆಂಟ್ ಅದಾವೆ. ಅದಕ್ಕೆ ದಯವಿಟ್ಟು ಕಾಯ್ದಿದ್ದೀವಿ. ಅವತ್ತು ಇವೆಲ್ಲ ಜಿಲ್ಲೆಯಿಂದ ಕನಿಷ್ಠ ಎಷ್ಟು ಸಾಧ್ಯ ಉಂಟು, ಟ್ರೈನ್ ಅಂದರೆ ಟ್ರೈನು, ಬಸ್ ಅಂದರೆ ಬಸ್ಸು, ಮತ್ತು ಇನ್ಯಾವ ವೆಹಿಕಲ್ ಮಾಡ್ಕೊಂಡ್ರೆ ನೀವು ಹೋಗಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿ ಸನ್ಮಾನ ಮುಖ್ಯಮಂತ್ರಿಗೆ ಒಂದು ಗೌರವ ಕೊಟ್ಟು ನಿಮ್ಮ ಬೇಡಿಕೆಯನ್ನು ಮುಂದೆ ನಿಮ್ಮ ಬೇಡಿಕೆ ಇಳಿಸ್ಕೊಳ್ಳಿಕ್ಕೆ ನಿಮಗೆ ಎಲ್ಲ ರೀತಿಯ ಸಂವಿಧಾನಿಕ ಹಕ್ಕಿದೆ. ಆ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಿಮ್ಗೆ ಸಾಮೂಹಿಕ ಸಂಘಟನೆ, ಸಾಮೂಹಿಕ ಪ್ರಯತ್ನ ಮತ್ತು ಸಾಮೂಹಿಕ ಪ್ರೋಗ್ರಾಮ್ ಮೂಲಕ ನೀವು ಪಡ್ಕೊಳ್ಳಿಕ್ಕೆ ತಯಾರಾಗಬೇಕು. ಅಂದರೆ ನಿಮ್ಮನ್ನು ಯಾವುದೇ ಸರ್ಕಾರ ಬಂದು ಕಣ್ತಕ್ಕಂಥ ನೋಡ್ತಾರೆ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ. ಇಲ್ಲದೆ ಹೋದರೆ ನೀವು ಅಲ್ಲೇ ತಾಲೂಕಿನ ಜನ ಹೊರಡ್ಬೇಕು ನಾವು ಇಲ್ಲೇ ಕೊಡ್ತೀವಿ, ಅವ ಮನೆಗಳು ಹೋಗ್ತಾವೆ, ಅಲ್ಲಿ ಕಾಯಿಲೆ ಆಗ್ತಾವೆ, ಅವ್ರು ಯಾರೂ ಅಪ್ಡೇಟ್ ಮಾಡೋದಿಲ್ಲ. ಇದು ಒಂದು ವಿಷಯ. ಇನ್ನೊಂದು ಲಾಸ್ಟ್ ವಿಷಯ ನಿಮಗೆ ಸಂಬಂಧ ಇಲ್ಲ, ಅದು ಗಮನಕ್ಕೆ ಇತ್ತೀಚೆಗೆ ಪಟ್ಟಿ ಜಾತಿ ಪ್ರಮಾಣ ಪತ್ರಕ್ಕೆ ಹೊಳಿ ಬಾರಾಗಿದೆ. ಅದಕ್ಕೂ ಕೂಡ ನಮ್ಮ ಮೂರು ಭಾರತಿ ರಾಜ್ಕುಮಾರ್ ಬೀದರ್ದವರು, ಧಾರವಾಡದಿಂದ ನಾವು, ಬೆಳಗಾವಿಯಿಂದ ಹೋಗಿ ಮಾಡಾಕೊಡ್ತೀವಿ. ಸುಮಾರು ಸ್ವಲ್ಪ ನಾವು ಕ್ಯಾನ್ಸಲ್ ಮಾಡಿದ್ವಿ. ಸೊ ಅದಕ್ಕೂ ನಾವು ಹೇಳಬೇಕಾಯ್ತು. ಉದಾಹರಣೆಗೆ 3-4 ಜಾತಿಗಳು ಡೂಪ್ಲಿಕೇಟು ಆ ಪಟ್ಟಿ ಸೆಟ್ಕೊಂಡು ನಮ್ಮ ಮೂಲ ಎಸ್ಸಿಗಳನ್ನು ಗಮನ ಮಾಡೋದ್ರ ಮೂಲಕ, ಸರ್ಕಾರಕ್ಕೆ ವಂಚನೆ ಮಾಡೋದ್ರ ಮೂಲಕ ಸರ್ಕಾರ ಸವಲತ್ತುಗಳು ಅವ್ರು ತೋರಿಸ್ಲಿಕ್ಕಂತಾರೆ. ಅದಕ್ಕೂ ನಾವು ಪ್ರಯತ್ನ ಹಾಕಬೇಕಾದ್ರೆ ನಮಗೂ ಒಂದು ಸಾಮೂಹಿಕ ಸಂಘಟನೆ, ಸಾಮೂಹಿಕ ಒತ್ತಡ, ಸಾಮೂಹಿಕ ಪ್ರಯತ್ನ ಆಗತ್ತಿದೆ. ಅದು ನಾವು ಮಾಡಿದ್ರೆ ನಾವು ಮೂಲ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಜನಾಂಗ ಒಂದು 4 ವರ್ಷ ನಮ್ಮ ಅವಕಾಶ ಪಡ್ಕೊಂಡು ನಮಗೆ ಅವಕಾಶ ಇರ್ತದೆ. ನಾವು ಸುಮ್ಮನೆ ನಮಗೆ ಯಾಕೆ ಬೇಕು ಅಂತ ಒಂದು ಬೇಜಾರಿಬೇಕಂತಂದ್ರೆ ಭಾಳ ಶಾರ್ಟ್ ಪೀರಿಯಡ್, ಅದು 4-5 ವರ್ಷದಾಗ ಮೂಲ ಪರಿಶಿಷ್ಟ ಜಾತಿಯನ್ನು ಸಂಪೂರ್ಣ ನಿರ್ಧಾರ ಮಾಡ್ತಾರೆ. ಈ ಡೂಪ್ಲಿಕೇಟ್ ಮಂದಿರ ಎಲ್ಲ ತೊಡಗಿಸ್ಕೊಂಡು ನಮ್ಮನ್ನು ಬೀದಿಗೆ ತರ್ತಾರೆ. ಅವರು ಎಲ್ಲ ಅವಕಾಶಗಳು ಹೊಂದಿಟ್ಟು ಮತ್ತು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಅಂಬೇಡ್ಕರ್ ವಿರೋಧಿ, SC/ST ವಿರೋಧಿಗಳೇ ತಮ್ಮ ಆರ್ಭಟವನ್ನು ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನು ಕೂಡ ಕೊಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ರಾಜ್ಯ ಮಟ್ಟದ ಸಂಘಟನೆ ಅಗತ್ಯಿತ್ತು. ನಮ್ಮ ರಾಜಮೂರ್ತಿಯವರು, ಗುರುಮೂರ್ತಿಯವರು ಮತ್ತು ನಮ್ಮ ಮುಂಡ್ರಿನಾಜ್ ಅವರು ಒಂದು ಒಳ್ಳೆಯ ಪ್ರಯತ್ನ ಸಂಘಟನೆ ಮಾಡಿದಾರೆ. ನೀವೆಲ್ಲರೂ ಬರಬೇಕು, ಆ ಸಂಘಟನೆ ತಗೋಬೇಕು. ಸಂಘಟನೆಯಲ್ಲಿ ಯಾರು ಬರ್ತಾರೆ, ಏನು ಮಾಡ್ತಾರೆ, ಸಂಘಟನೆಗಳಲ್ಲಿ ಯಾರ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ನೋಡಿದ್ರೆ ನಿಮಗೂ ಅರ್ಥ ಆಗ್ತದೆ. ಹೌದಪ್ಪ, ನಮ್ಮ ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಏನು ಹೇಳ್ತಾರೋ ಅದಂತೆ ನಡ್ಕೊಳ್ತಾರೆ, ಮುಖ್ಯಮಂತ್ರಿಗಳು ಕರೆಸ್ತಾರೆ, ನಮ್ಮ ಬೇಡಿಕೆಗಳನ್ನು ಇಡ್ತಾರೆ, ಅವನ ಪ್ರಯತ್ನ ಮಾಡಿ ಅವನ್ನ ಜಾರಿ ತರಲಿಕ್ಕೆ ಶ್ರಮ ಪಡ್ತಾರೆ ಅಂತಕ್ಕಂಥ ನಿಮ್ಗೆ ವಿಶ್ವಾಸ ಆದಮೇಲೆ ನಿಮ್ಗೆ ಸಂಘಟನೆ ಮೇಲೆ ವಿಶ್ವಾಸ ಬರ್ತದೆ.